ಎಷ್ಟು ಓವರ್ ಆಯ್ತು? 3 ಓವರ್ 2 ಬಾಲ್ ಆಯ್ತು ಗುರು. ನೆಕ್ಸ್ಟ್ ಬ್ಯಾಟಿಂಗ್ ನಾನು ಹೋಯ್ತೀನಿ ಗುರು. ಯಾರ ನಾವು ಹೋಗ್ರಿ ಮ್ಯಾಚ್ ಮುಗಿದ್ಮೇಲೆ ನಾನು ಮನೆಗೆ ಹೋಗ್ತೀನಿ, ಚಳಿ ಆಯ್ತೀನಿ. ನೀವೇನೋ ಮನೆಗ್ ಹೋಗ್ತೀರಣ್ಣ, ಆದ್ರೆ ನಮ್ ಪರಿಸ್ಥಿತಿ ಹುಟ್ಟಿದ್ದೊಂದ್ ಮನೆ, ಬೆಳ್ದಿದ್ದೊಂದ್ ಮನೆ. ಅಪ್ಪ ಅಮ್ಮ ಜಗಳ ಮಾಡ್ಕೊಂಡೋದ್ಮೇಲೆ ಅಲ್ಲೂ ಇರಕ್ ಆಗ್ತಿಲ್ಲ, ಇಲ್ಲೂ ಇರಕ್ ಆಗ್ತಿಲ್ಲ. ಮುಂದೆ ಯಾವ್ದೋ ಹುಡ್ಗಂಗ್ ಮದ್ವೆ ಮಾಡ್ಕೊಡ್ತಾರಂತೆ. ಅವನು ಒಂದಿನ ಜಗಳ ಮಾಡಿ ಹೊರಗಡೆ ಇಟ್ರೆ ನಮಗ್ ನೆಲೆನೇ ಇಲ್ಲ ಅಣ್ಣ. ಹೆಣ್ಮಕ್ಳ ಜೀವನ ಬಾರಿ ಕಷ್ಟ. ದೊಡ್ಡವರು ಸುಮ್ನೆ ಹೇಳಿಲ್ಲಮ್ಮ, ಒಂದ್ ಹೆಣ್ಣು ಮನೆ ಬೆಳೆದ ದೀಪ ಅಂತ. ಒಂದ್ ಹೆಣ್ಣಿಗೆ 2 ರೂಪ ಇರುತ್ತಮ್ಮ. ಗರ್ಭಗುಡಿಲಿ ಕೂತಿರೋ ದೇವಿ ಆಗಿರಕ್ಕೂ ಬರುತ್ತೆ, ಅದೇ ಒಂದ್ಸಲಿ ತಿರುಗಿದ್ರೆ ಕೈಯಲ್ಲಿ ತ್ರಿಶೂಲ ಇಟ್ಕೊಂಡ್ರೆ ಮಾರಿ ಆಗಿರಕ್ಕೂ ಬರುತ್ತೆ. ಕಲಿಯುಗದಲ್ಲಿ ನಿನ್ಗೆ ಅಂತ ಯಾರು ಸ್ಥಾನ ಕೊಡಲ್ಲಮ್ಮ, ಆ ಸ್ಥಾನ ನೀನೇ ಪಡ್ಕೊಬೇಕು. ನಿನ್ ಗೌರವ ಕೊಟ್ರೆ ದೇವಿ ಆಗು, ಗೌರವ ಕೊಡ್ಲಿಲ್ಲ ಅಂದ್ರೆ ಮಾರಿ. ನಿನ್ ಜೀವನದಲ್ಲಿ ಒಂದ್ ಸ್ಥಾನಕ್ಕೆ ಹೋದ್ಮೇಲೆ ನಿನ್ ಮರ್ಯಾದೆ ಕೊಡದೇ ಇರೋರು, ನೀನ್ ಬೇಡ ಅಂದ್ರೆ ಅವರೇ ಮರ್ಯಾದೆ ಕೊಡ್ತಾರೆ. ನೀನೇನ್ ತಲೆ ಕೆಡ್ಸ್ಕೊಂಬೇಡ, ನಿನ್ ಸಾಧನೆ ಬಗ್ಗೆ ಗಮನ ಕೊಡು. ಇವರೆಲ್ಲ ಇದ್ದಿದ್ದೆ. ಪ್ರಪಂಚದಲ್ಲಿ ನೀನ್ ಮೌನವಾಗಿದ್ರೆ ನಿಂಗೆ ಯಾರು ಬೆಲೆ ಕೊಡಲ್ಲ. ಒಂದ್ಸಲಿ ಧೈರ್ಯ ಮಾಡಿ ಪ್ರಶ್ನೆ ಮಾಡಿ ನೋಡು, ನಿನ್ ನೆಲೆ ಬೆಲೆ ಎರಡು ಸಿಗುತ್ತೆ. ಏನ್ ಮಾಡೋದಣ್ಣ, ಧೈರ್ಯ ಮಾಡಿ ತಿರುಗ್ ಪ್ರಶ್ನೆ ಮಾಡ್ಬೇಕಂತ ನನ್ಗೂ ಅನ್ಸುತ್ತೆ. ಆದ್ರೆ ಅವ್ರೆಲ್ ಬೇಜಾರಾಗ್ತಾರೋ ಅಂತ ಸುಮ್ನೆ. ಒಂದ್ ಹೆಣ್ಣಿಗೆ ಕರುಣೆ ಇರ್ಬೇಕು ನಿಜ, ಹಾಗಂತ ಕಣ್ಣು ಮುಚ್ಕೊಂಡು